ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಾವುದೇ ರೀತಿಯಾಗಿ ಭಗವಂತನಿಗೆ ಜನ್ಮ ಅನ್ನುವುದು ಇಲ್ಲ. ಆ ಜನ್ಮ ಅನ್ನುವುದು ಭಗವಂತನಿಗೆ ಇಲ್ಲ. ಯಾವ ಗರ್ಭವಾಸದ ದುಃಖವೂ ಕೂಡ ನಮ್ಮ ಭಗವಂತನಿಗೆ ಇಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಗರ್ಭದಲ್ಲಿದ್ದಾಗ ತೃತೀಯ ಸ್ಕಂದ ಭಾಗವತ ಹೇಳ್ತದಲ್ಲ, ಗರ್ಭದಲ್ಲಿದ್ದಾಗ ಎಷ್ಟೋ ರೀತಿಯಾಗಿ ಒದ್ದಾಡ್ತಾ ಇರ್ತೇವಂತೆ. ಚಿಕ್ಕದಾದ ಗರ್ಭದಲ್ಲಿ ತಲೆ ಕೆಳಗೆ ಹಾಕಿಕೊಂಡು ಕಾಲನ್ನು ಮಡಿಚಿಕೊಂಡು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಮಗೆ ಬಂದಿರ್ತದೆ. ಆದರೆ ಅದೇ ತಲೆ ಬಗ್ಗಿಸಿ ಗರ್ಭದೊಳಗಡೆ ಕೂತಂತಹ ನಾವು ತಾಯಿಯ ಗರ್ಭದಿಂದ ಹೊರಗೆ ಬಂದರೆ ಮತ್ತೆಂದೂ ತಲೆ ಬಾಗಿಸೋದಿಲ್ಲ, ತಲೆ ಎತ್ತಿ ನಡೀತಾ ಇರ್ತೇವೆ ಗರ್ವದಿಂದ. ಅದು ಯಾವಾಗ ಇರ್ತದೆ, ಒಳಗಡೆ ಇದ್ದಾಗ ಆ ಕೂಸು ಪ್ರಾರ್ಥನೆ ಮಾಡ್ತದಂತೆ, ನನ್ನನ್ನು ಹೊರಗೆ ಹಾಕಿಬಿಡು ಭಗವಂತ, ಹೋದಾಕ್ಷಣ ನಿನ್ನ ನಾಮಸ್ಮರಣೆ ನಿನ್ನ ಜಪತಪ ಅನುಷ್ಠಾನಗಳನ್ನು ಮಾಡ್ತಾ ಬದುಕ್ತೇನೆ ಅಂತ ಹೇಳುವಂತಹ ಕೂಸು ತಾಯಿಯ ಗರ್ಭದಿಂದ ಆಚೆ ಬಂದಾಕ್ಷಣ ಎಲ್ಲವನ್ನು ಮರೆತು ಬಿಡ್ತದಂತೆ. ಯಾಕೆ ಅಂದರೆ ಸುಖ ನಮಗೆ ಭಗವಂತನನ್ನು ಮರೆಸಿ ಬಿಡ್ತದಂತೆ. ಅದಕ್ಕೆ ನಮ್ಮ ಭಗವಂತನಿಗೆ ಗರ್ಭವಾಸದ ದುಃಖ ಇಲ್ಲ. ಕಾರಣ ಗರ್ಭದಲ್ಲಿ ಭಗವಂತ ಮಡಿಚಿಕೊಂಡು ಕುಳಿತುಕೊಳ್ಳೋದಿಲ್ಲ. ಎಲ್ಲ ಗರ್ಭವನ್ನು ಮಡಿಸುವ ಶಕ್ತಿ, ಅರಳಿಸುವ ಶಕ್ತಿ ನಮ್ಮ ಭಗವಂತನಿಗೆ ಇದೆ. ಅಂತಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಜನ್ಮವಾಗಲಿ ಗರ್ಭವಾಸದ ದುಃಖವಾಗಲಿ ಇಲ್ಲ ಅನ್ನುವುದನ್ನು ವಾದಿರಾಜರು ಈ ಪದ್ಯದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ, ಮದನ ನಿವನ ಕುಮಾರನು ಕದನದಿ ಕಣೆಗಳ ಇವನ ದೆಸೆಗೆವನೆ, ಸುದತಿಯರಿವಗಿಂತೂ ಸಿಲುಕುವನೇ ಶೋಭಾನೆ. ಜಗತ್ತನ್ನು ರಕ್ಷಣೆ ಮಾಡುವಂತಹ ಆ ವಿಷ್ಣು, ಆ ಭಗವಂತನಿಗೆ ಜನನಿಯ ಜಠರ, ಜನನಿಯ ಗರ್ಭ ಇದ್ಯಾವುದು ಸಾಲೋದಿಲ್ಲ. ಯಾಕೆ ಅಂದರೆ ಮಹತ್ತರವಾದಂತಹ ರೂಪ ನಮ್ಮ ಭಗವಂತನದು. ಅದಕ್ಕೆ ಸಪ್ತಮಸ್ಕಂದ ಭಾಗವತ ಹೇಳ್ತೀವಲ್ಲ, ಕಂಬದಲ್ಲಿ ನರಸಿಂಹದೇವರು ಬಂದಾಕ್ಷಣದಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ, ಅದೃಶ್ಯತತ್ಯದ್ಭುತ ರೂಪ ಮುದ್ವಹನ್. ಅತ್ಯದ್ಭುತವಾದಂತಹ ಭಗವಂತನ ರೂಪ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಕೇಳ್ತೇವೆ. ಅಣುವಾಗಿಯೂ ಕೂಡ ಒಳಗಡೆ ಇರಬಲ್ಲ, ಮಹತ್ತಾದಂತಹ ರೂಪವನ್ನು ಧಾರಣೆ ಮಾಡಿಯೂ ಕೂಡ ಭಗವಂತ ಇರಬಲ್ಲ. ಎಲ್ಲ ಕಡೆಗಳಲ್ಲಿ ಭಗವಂತ ಇದ್ದಾನೆ. ಇದ್ದರೂ ಜನನಿಯ ಜಠರ ಗರ್ಭವಾಸದ ದುಃಖ ಭಗವಂತನಿಗೆ ಇಲ್ಲ. ಯಾಕೆ ಅಂದರೆ ಅವನಿಗೆ ಜನನಿಯೇ ಇಲ್ಲ. ಆ ಗರ್ಭವಾಸದ ದುಃಖ ಆ ಕೂಸಿಗೆ, ಆ ಭಗವಂತನಿಗೆ ಯಾವಾಗ ಬರಬೇಕು? ಆ ಜನನಿಯಲ್ಲಿ ಆ ಹೊಟ್ಟೆ ಯಾವಾಗ ತುಂಬಬೇಕು? ತಂದೆ ಇದ್ದರೆ, ಅವಳಿಗೆ ಗಂಡನಿದ್ದರೆ. ಅಂದ ಮೇಲೆ ತಂದೆಯೇ ಇಲ್ಲದೆ ಇರುವಂತಹ ಭಗವಂತ ಯಾವುದೋ ಒಂದು ಗಂಡು ಹೆಣ್ಣು ಕೂಡಿಕೊಂಡು ಆ ಯಾವ ಕಾಮನ ಬಾಣಕ್ಕೆ ಸಿಲುಕಿ ಒದ್ದಾಡಿದಾಗ ಮಾತ್ರ ಒಂದು ಸಂತಾನದ ಉತ್ಪತ್ತಿ ಕ್ರಿಯೆ ಆಗ್ತಿದೆಯಲ್ಲ, ಹಾಗೆ ಯಾರಾದರೂ ಇದ್ದರೆ ಮಾತ್ರ ಭಗವಂತನಿಗೆ ಈ ಮದನ, ಈ ಕಾಮದ ಆಟವನ್ನು ದೇವತೆಗಳಲ್ಲಿ ಅಂದರೆ ಭಗವಂತನ ತಂದೆ ತಾಯಿಗಳಲ್ಲಿ ಆಡಿಸಬಹುದಾಗಿತ್ತು. ಆದರೆ ತಂದೆ ತಾಯಿಗಳೇ ಇಲ್ಲ. ಇಂತಹ ಕಾಮನನ್ನು ತಾನೇ ಪಡೆದನಂತೆ ಭಗವಂತ. ನಾವು ನಿತ್ಯದಲ್ಲಿ ಪ್ರಾರ್ಥನೆ ಮಾಡ್ತೇವಲ್ಲ, ಕಾಮನ ಬಾಧೆಯ ತಡೆಯಲಾರದೆ ಕಂಡ ಕಾಮಿನಿಯೊಡನೆ ಕೂಡಿ, ನೇಮನಿಷ್ಠೆಯ ಬಿಟ್ಟು ನಿನ್ನನು ಭಜಿಸದೆ ಪಾಮರನಾನಾದೆನೋ ಹಯವದನ. ಗಂಗಾ ಜನಕ ಪಾಂಡುರಂಗ ನಿನ್ನಯ ಭಕ್ತರ ಸಂಗವಿರಲಿ, ದುಷ್ಟ ಸಂಗ ಬೇಡ. ಅಂಗನೆಯರ ಕೂಡ ಅನಂಗ ಬಾಣಕ್ಕೆ ಸಿಲುಕಿ ಭಂಗ ಪಟ್ಟೆನೋ ಕಾಯೋ ರಂಗ ವಿಠಲ. ಇಟ್ಟಾಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ, ಇಟ್ಟಾಂಗೆ ಇರುವೇನೋ ಹರಿಯೇ. ಅನಂಗ ಬಾಣಕ್ಕೆ ಸಿಲುಕಿ, ಆ ಕಾಮನ ಬಾಣಕ್ಕೆ ಸಿಲುಕಿ ನಾವು ಒದ್ದಾಡ್ತಾ ಇದ್ದೇವಲ್ಲ, ಆ ಕಾಮನನ್ನೇ ಪಡೆದಂತಹ ಮಹಾನುಭಾವ ನೀನು.
ಆ ಕಾಮನನ್ನು ನಿನ್ನ ವಶವನ್ನಾಗಿ ಇಟ್ಟುಕೊಂಡಂತಹ ಮಹಾನುಭಾವ ನೀನು. ಅಂದ ಮೇಲೆ ಯಾವುದೇ ರೀತಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ 16,108 ಜನರನ್ನು ವಿವಾಹವಾದ ಭಗವಂತನಿಗೆ ಕಾಮಾಸಕ್ತಿ ಜಾಸ್ತಿ ಇದೆ ಅಂದರೆ ಇಲ್ಲ. ಯಾಕೆ ಅಂದರೆ ಕಾಮದ ಆಸಕ್ತಿ ಯಾವಾಗ ಬೆಳೀತದೆ ಅಂದರೆ ನನಗಿಂತಲೂ ಕೂಡ ನಮಗಿಂತಲೂ ಕಾಮ ಉತ್ತಮನಾಗಿದ್ದರೆ. ಆದರೆ ಭಗವಂತನಿಗಿಂತಲೂ ಕಾಮ ಉತ್ತಮನಲ್ಲ, ಭಗವಂತನ ಅಧೀನನಾಗೇನೇ ಇದ್ದಾನೆ. ಅಂತಹ ಕಾಮನಿಗೂ ಕಾಮನೆಗಳನ್ನು ಉಂಟು ಮಾಡುವ ಶಕ್ತಿ ನಮ್ಮ ಭಗವಂತನಿಗೆ ಇದೆ. ಅಂದ ಮೇಲೆ ನಮ್ಮ ಭಗವಂತ ಕಾಮಾಸಕ್ತಿ ಉಳ್ಳವನಲ್ಲ, ತಾನು ಗರ್ಭವಾಸದ ದುಃಖವನ್ನೂ ಅನುಭವಿಸುವವನಲ್ಲ. ಇಂತಹ ಭಗವಂತ, ಆ ಕಾಮನನ್ನೇ ಹಿಡಿದಿಟ್ಟುಕೊಂಡಂತಹ ಭಗವಂತ 16,108 ಜನರ ಕಾಮಕ್ಕೆ ಬಲಿಯಾಗ್ತಾನ. ಅವರನ್ನು ಕಾಮಿಸಲಿಕ್ಕೆ ಸಾಧ್ಯ ಇದೆಯೇ? ಸರ್ವಥಾ ಸಾಧ್ಯ ಇಲ್ಲವಂತೆ. ಲಕ್ಷ್ಮೀದೇವಿಯನ್ನು ಕೂಡ ಭಗವಂತ ಕಾಮಿಸೋದಿಲ್ಲಂತೆ. ಲಕ್ಷ್ಮೀದೇವಿ ಭಗವಂತನನ್ನು ಯಾಕೆ ಕಾಮಿಸ್ತಾಳೆ ಅಂತಂದರೆ ಅವನ ಅಂಗಸಂಗದಿಂದ ತನ್ನ ದೇಹವನ್ನು ಪುನೀತ ಮಾಡಿಕೊಳ್ಳಬಹುದಲ್ಲ ಅನ್ನುವ ಸಂಕಟಕ್ಕೆ, ಅನ್ನುವ ಒಂದು ಆಶೆಗೆ ಆ ಲಕ್ಷ್ಮೀದೇವಿ ತಾನು ಆ ಭಗವಂತನನ್ನು ಅನುಸರಿಸ್ತಾಳೆ, ಅಲಿಂಗನವನ್ನು ಮಾಡಿಕೊಳ್ತಾಳಂತೆ. ನಮ್ಮ ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಕಲ್ಯಾಣ ಹೇಳ್ತದಲ್ಲ, ಕರವೀರಪುರದಿಂದ ಲಕ್ಷ್ಮೀದೇವಿಯನ್ನು ಕರೆಸಿದ್ನಂತೆ ಭಗವಂತ. ಕರೆಸಿದ ಕ್ಷಣ ಆ ಲಕ್ಷ್ಮೀದೇವಿ ಓಡಿ ಬಂದು ಭಗವಂತನನ್ನು ಅಪ್ಪಿಕೊಂಡ್ಲಂತೆ. ಇನ್ನೇನು ಹೋಗೇ ಬಿಡ್ತೀನಿ ಅನ್ನುವ ಪರಿಸ್ಥಿತಿಯಲ್ಲಿರುವಂತಹ ವೆಂಕಟೇಶ ಮತ್ತೆ 16ರ ಪ್ರಾಯದಂತೆ ಆದನಂತೆ. ರಮಾಲಿಂಗನ ಮಾತ್ರತಃ ಅಂತ ಕರೀತಾರಲ್ಲ, ಇಲ್ಲಿ ನೋಡಿ ಲಕ್ಷ್ಮೀದೇವಿ ಬಂದು ಅಪ್ಪಿಕೊಂಡಿದ್ದಕ್ಕೆ ಭಗವಂತನಿಗೆ ದೇಹ ಪುಷ್ಟಿ ಬಂತ? ಸರ್ವಥಾ ಇಲ್ಲ. ಆ ಭಗವಂತನ ಪುಷ್ಟಿ ಬರೋದಲ್ಲ, ಆ ಲಕ್ಷ್ಮೀದೇವಿಗೆ ಭಗವಂತನ ಅನುಗ್ರಹದ ಪುಷ್ಟಿ ದೊರಕಿತು. ಈ ನಿಟ್ಟಿನಲ್ಲಿ ಹೀಗೆ ಶ್ರೀಕೃಷ್ಣ ಪರಮಾತ್ಮ 16,108 ಜನರ ಮಧ್ಯದಲ್ಲಿ ಮಕ್ಕಳನ್ನು ಹುಟ್ಟಿಸಿದ, ಕಾಮಕ್ಕೆ ವಶನಾದ ಅಂತ ಅನ್ನೋದಾದರೆ ಆ ಕಾಮನನ್ನು ಭಗವಂತ ಯಾರ ಪ್ರಭಾವದಿಂದ ಹುಟ್ಟಿಸಿದ? ಅಂದ ಮೇಲೆ ಇಂತಹ ಭಗವಂತನಿಗೆ ಯಾರ ಲೇಪವೂ ಕೂಡ ಇಲ್ಲ, ಯಾರ ಅಧೀನವೂ ಕೂಡ ಇಲ್ಲ ಭಗವಂತ. ಅಂತಹ ಭಗವಂತನ ಅಧೀನ ಈ ಜಗತ್ತು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಅಂದ ಮೇಲೆ ಇಂತಹ ಭಗವಂತನ ಅನುಗ್ರಹದಿಂದ, ಇಂತಹ ಭಗವಂತನ ಅಧೀನತೆಯಿಂದ ನಮ್ಮ ಜೀವನ ನಡೆಯಬೇಕಾಗಿದೆ. ಮದನ ಇವ ಬಾಲಕ, ಅದನ್ನೇ ತಿಳಿಸ್ತಾ ಇದ್ದಾರೆ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುವುದು ಸಲ್ಲ. ಆ ಭಗವಂತ ಎಲ್ಲಿಯೂ ಕೂಡ ತನ್ನ ಜನ್ಮವನ್ನು ಅಂದರೆ ಗರ್ಭವಾಸದ ದುಃಖವನ್ನು ಪಡೆದವನಲ್ಲ. ಮದನನಿವನ ಕುಮಾರನು. ಈ ಮದನ, ಈ ಯಾವ ಕಾಮ ಅವನ ಮುಂದೆ ಕುಮಾರನಂತೆ, ಮಗುವಂತೆ, ಏನೂ ತಿಳಿಯದೇ ಇರುವಂತಹ ಬಾಲಕನಂತೆ. ಕದನದಿ ಕಣೆಗಳ ಇವನೆದೆಗೆಸೆದವನೇ. ನಮ್ಮ ಮೇಲೆ ಹೇಗೆ ಕಾಮದ ಬಾಣಗಳನ್ನು ಮದನ ಬಿಡ್ತಾನೋ ಹಾಗೆ ಭಗವಂತನ ಎದೆಗೆ ಬಿಡಲಿಕ್ಕೆ ಸಾಧ್ಯ ಇದೆಯೇನು? ಸುಧತೇರಿಯಾಗಿಂತೂ ಸಿಲುಕುವನೇ. ಇಂತಹ ಹೆಣ್ಣು ಮಕ್ಕಳ ಮೈಮಾಟಕ್ಕೆ ಭಗವಂತ ಸಿಲುಕಲಿಕ್ಕೆ ಸಾಧ್ಯ ಇದೆಯೇನು? ಸರ್ವಥಾ ಇಲ್ಲ ಅನ್ನುವ ಒಂದು ದಿವ್ಯವಾದ ಸಂದೇಶವನ್ನು ವಾದಿರಾಜರು ಈ ಪದ್ಯದ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ, ಮದನ ನಿವನ ಕುಮಾರನು. ಕದನದಿ ಕಣೆಗಳ ಇವನೆದೆಗೆಸೆದವನೇ, ಸುಧತೇರಿವಾಗಿಂತೂ ಸಿಲುಕುವನೇ ಶೋಭಾನೆ. ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಕೋವಿದರಾದ ಬುಧರು ನುಡಿವರೇ. ಸದರವೇ ಈ ಮಾತು ಸರ್ವ ವೇದಂಗಳು, ಮುದದಿಂದ ತಾವು ಸ್ತುತಿಸುವವು ಶೋಭಾನೆ. ಈ ರೀತಿಯಾಗಿ ಭಗವಂತನಿಗೆ ಪರಸ್ತ್ರೀಯರ ಸಂಘ ಇಲ್ಲ. ಇಂತಹ ಸಂಘವನ್ನು ಕೇಳಿದವರು, ಸ್ವಲ್ಪ ತಿಳಿದವರು ಭಗವಂತನಿಗೆ ಕಾಮ ಇದೆ ಅಂತ ತಿಳಿದುಕೊಳ್ತಾರೆ. ಆದರೆ ಬುಧರು, ಜ್ಞಾನಿಗಳು ಇಂತಹ ಭಗವಂತನಿಗೆ ಇನ್ನೊಬ್ಬ ಸ್ತ್ರೀಯ ಸಂಘ ಅವಶ್ಯಕತೆ ಇದೆಯೇ? ಸ್ತ್ರೀಯ ಸಂಘ ಅವಶ್ಯಕತೆ ಏಕೆ ಅಂದರೆ ಮಕ್ಕಳನ್ನು ಪಡೀಲಿಕ್ಕೆ ಹೌದು ತಾನೆ. ಇಡೀ ಮಕ್ಕಳನ್ನು ತನ್ನ ದೇಹದಿಂದಲೇ ಪಡೆದಂತಹ ಭಗವಂತ ತನ್ನ ಅವಯವದಿಂದ ಪಡೆದ ಬಗೆ ಒಲಿತೆಯಾತ ಕಮ್ಮಲ ಕುಮಿ ವಾಸುದೇವಗೆ ಅಂತೆ. ಆ ನಿಟ್ಟಿನಲ್ಲಿ ಎಲ್ಲವನ್ನ ತನ್ನ ಅವಯವದಿಂದ ಪಡೆದ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯಾ ಆಸಿದಂತರಿಕ್ಷಂ ಶೀರ್ಷ್ಣೋದ್ಯೌತ್ಸಮವರ್ತತ. ಹೀಗೆ ಒಂದೊಂದು ಲೋಕಗಳನ್ನು ತನ್ನ ಅವಯವಗಳಿಂದಲೇ ಪಡೆದಂತಹ ಭಗವಂತನಿಗೆ ಲಕ್ಷ್ಮಿಯ ಅವಶ್ಯಕತೆಯಾದರೂ ಇದೆಯೇ ಕಾಮಾಸಕ್ತಿಗಾಗಿ? ಅದೂ ಕೂಡ ಇಲ್ಲ ಅಂತ ಬುಧರು ತಿಳಿದುಕೊಳ್ತಾರೆ. ಇಂತಹ ಅದ್ಭುತವಾದ ಮಾತುಗಳನ್ನು ಎಲ್ಲ ವೇದಗಳು ಕೂಡ ನಿತ್ಯದಲ್ಲಿ ಸ್ತೋತ್ರ ಮಾಡ್ತಾ ಇವೆ ಅಂತೆ. ನಮ್ಮ ಭಗವಂತನಿಗೆ ಕಾಮ ಇಲ್ಲ, ನಮ್ಮ ಭಗವಂತನಿಗೆ ಜನ್ಮವಿಲ್ಲ, ನಮ್ಮ ಭಗವಂತನಿಗೆ ಗರ್ಭವಾಸ ಇಲ್ಲ, ನಮ್ಮ ಭಗವಂತನಿಗೆ ಯಾರ ಹಂಗೂ ಇಲ್ಲ.
ಇಂತಹ ಭಗವಂತ ಇಷ್ಟಿದ್ದರೂ ಕೂಡ ಚಿನ್ಮಯ ಸ್ವರೂಪನಾಗಿ ಸದಾ ಕಾಲದಲ್ಲಿ ಆನಂದ ಜ್ಞಾನಗಳಿಂದ ತುಂಬಿ ತುಳುಕ್ತಾ ಇರ್ತಾನೆ ನಮ್ಮ ಭಗವಂತ ಎನ್ನುವುದಾಗಿ ವಾದಿರಾಜರು ಎಲ್ಲ ವೇದಗಳ ಸಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಕೋವಿದರಾದ ಬುಧರು ನುಡಿವರೇ, ಸದರವೇ ಈ ಮಾತು ಸರ್ವ ವೇದಂಗಳು ಮುದದಿಂದ ತಾವು ಸ್ತುತಿಸುವವು ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.